ಕುಲವೆಂದು ಒಡೆದಾಡಬೇಡಿ, ಇಲ್ಲಿ ಕುರುಬನ್ ಕರ್ಕೊಂಡೋಗಿ ಅಂತಾರೆ. ಅಲ್ಲ ಸರ್, ಅವ್ನು ಎಕ್ಸೈಸ್ ಡಿ ಸಿ ಯಾವ ಕ್ಯಾಸ್ಟ್ ಅದ ಹೇಳಿಲ್ಲ. ಎಕ್ಸೈಸ್ ಡಿ ಸಿ ಯಾವ ಕ್ಯಾಸ್ಟ್ ಅಂತ ಗೊತ್ತಾಗ್ಲಿಲ್ಲ. ಯಾರು ಕಾಸು ಇಸ್ಕೊಂಡು ಹಾಕಿದ್ರು ಅವ್ರನ್ನ ಕೇಳಪ್ಪ. ನಾನಂತೂ ಟ್ರಾನ್ಸ್ಫರ್ ಲೆಟರ್ ಕೊಟ್ಟಿಲ್ಲ. ಅಲ್ಲ, ಇಷ್ಟೊಂದು ಹೇಳ್ತಾ ಇದ್ರೆ ಟ್ರಾನ್ಸ್ಫರ್ ಲೆಟರ್ ಕೊಟ್ಟಿಲ್ಲ, ನಾನು ಗೊತ್ತಿಲ್ಲ. ಯಾರನ್ನ ಇದ್ಕೊಂಡಿ, ನನ್ಗೇನು, ನಾನು ಆ ಜಾತಿದ್ ಹೇಳಿಲ್ಲ. ಅವ್ನು ಹೇಳಿರೋದು ಸದನಕ್ಕೆ ಅಂತ ಕುರುಬರು ಬಂದ್ರು, ಮಕ್ಕಳಿಗರು ಬಂದ್ರು, ಅವನು ಯಾವ್ದೊಂದು ಗೊತ್ತಾಗ್ಬಿಡ್ಲಿ ಅಂತ ಅಷ್ಟೇ. ಇದರಲ್ಲಿ ಸರ್ಕಾರ ಒಂದು ಸರ್ಕಸ್ ಕಂಪನಿ ತರ ಕೆಲಸ ಮಾಡ್ಬೇಕು. ಸರ್ಕಸ್ ಕಂಪನಿ ಸರ್ಕಾರ ಒಂದು ಗೌರವ ಇದೆ, ಅದಕ್ಕಾದ್ರೂ ಒಂದು ಗೌರವ ಇದೆ. ಇದು ಅದಕ್ಕಿಂತ ಕೆಟ್ಟದಾಗಿ ಮಾತಾಡಿರೋದು ಇವೆಲ್ಲನೂ ಕೂಡ ಇದೆ. ಇಷ್ಟು ನಾನು ಅದರ ಬಗ್ಗೆ ನಾನು ಹೇಳಿದ್ದೀನಿ ಅಧ್ಯಕ್ಷರೇ. ಅವರು ಮತ್ತೆ ಮುಂದಕ್ಕೆ ಇನ್ನೂ ಜಾಸ್ತಿ ಇದೆ. ಲೈನ್ ಓದ್ತೀನಿ. ಎಣ್ಣೆ ಅಂಗಡಿಗೆ ಹೋಗ್ಬಿಟ್ರೆ ಇಂಥ 50 ವಿಡಿಯೋ ತರ್ಬೋದು. ಹೌದಾ? ಆಡಿಯೋ ವಿಡಿಯೋನು ತರ್ಬೋದು, ಆಡಿಯೋನು ತರ್ಬೋದು. ಮಾತಾಡ್ತಿರ್ತಾರೆ ಕುಡ್ದು. ಏನ್ ಮಾಡೋದು? ನಿಮ್ದು 2.5 ವರ್ಷ ಸರ್ಕಾರದ ಎಣ್ಣೆ ಅಂಗಡಿ ಹೊಡಿತಾ ಇದ್ನ ಡಿಸಿ ಮಾತಾಡ್ತಾರೆ. ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಇದ್ದಾರೆ. ನಿಮ್ಮ ಡಿಸಿ ಎಣ್ಣೆ ಅಂಗಡಿಯಲ್ಲಿ ಕುಡಿತಾ ಇದ್ದ ಮತ್ತೆ ಇದೆಲ್ಲ ಡೈರೆಕ್ಟ್ ಆಗಿ ದುಡ್ಡು ಹೊಡೆದದ್ದು ಎಣ್ಣೆ ಅಂಗಡಿಯಲ್ಲಿ ಕುಡ್ಕೊಂಡು ಕೊಟ್ಟು ಹೊರಕ್ಕೆ ಹೋಗಿ ಅಂತ ಹೇಳಿ ಅದು ಬಿಟ್ಟು ಈ ವಿಡಿಯೋ ಎಲ್ಲಾ ಎಣ್ಣೆ ಹೋದ್ರೆ ಮಾತಾಡ್ತಾಳೆ. ಇವೆಲ್ಲ ಏನು ಇದೆಲ್ಲ ದಾಖಲಾತಿ. ನಾವೇನೋ ತಿಮ್ಮಾಪುರರು ಕಂಠ ಇಸ್ಕೆ ತರೋದೆಲ್ಲ ಸಿಕ್ಕಿಬಿಡಿತೆ ಅಂತ ತಿಳ್ಕೊಂಡಿದ್ದು. ಸಿಕ್ಕಿಲ್ಲ. ಇವೆಲ್ಲ ಏನ್ ಡಾಕ್ಯುಮೆಂಟ್ ಎಲ್ಲ ಇವೆಲ್ಲ ನಡೀತಿರ್ತವೆ. ಅವನ ಹೆಸರು ಇವನೇ ಹೇಳ್ತಾನೆ, ಹೇಳ್ತಾನೆ, ಅವನ್ ತಕ್ಕೋದ್ರ ಹೇಳ್ತೀವಿ ಕೆಲ ಸಂದರ್ಭದಲ್ಲಿ. ಅಲ್ಲಿ ಹೋಗಪ್ಪ, ಅವ್ರ ಹತ್ರಕ್ಕೆ ಆಗತ್ತೆ, ನಮ್ಮ ಹತ್ರ ಹಾಕಲ್ಲ. ಅದಕ್ಕೆ ನೀವು ಇವೆಲ್ಲನು ಯಾವನ ಆಗ್ದನ್ ಮುಂದೆ ಮೆಟ್ಕೊಂಡು ಹೋಗ್ಬಿಟ್ರಿ. ಇವತ್ತೇನು ಸಾಮಾಜಿಕ ಜಾಲತಾಣ ಬಹಳ ಚೆನ್ನಾಗಿದೆ, ಎಲ್ಲಿ ಬೇಕಾದ್ರೂ ಯಾರು. ನಮ್ ಸರ್ಕಾರ ಇದ್ದಾಗ ಕೆಂಪಣ್ಣನ ಅರಸೀಕೆರೆ ಯಾವ ಎಣ್ಣೆಯಿಂದ ಕರ್ಕೊಂಡ್ ಬಂದಿದ್ರಿ ಹೇಳಿ? ಯಾವ ಎಣ್ಣೆ ಅಂಗಡಿಯಿಂದ ಕರ್ಕೊಂಡ್ ಬಂದಿದ್ರಿ? ಕೆಂಪಣ್ಣ ಅವಾಗ ಎಣ್ಣೆ ಅಂಗಡಿಯಿಂದ ಕೆಂಪಣ್ಣ ಬಂದಿರ್ಲಿಲ್ವಾ? ಈಗ ನಿಮಗೆ ಇದು ಯಾವ್ದೋ ಎಣ್ಣೆ ಅಂಗಡಿಯಿಂದ ಮಾಡಿಸಿದ್ದು ಅಂತ ಹೇಳ್ತೀರಾ? ಅಲ್ಲಲ್ಲ, ಇವು ಸಿಗ್ತವೆ ಅಂದೆ. ಇವು ಯಾರಿಗಾಗಕ್ಕಲ್ಲ, ಅವ್ನು ಮಾತಾಡ್ತಿರ್ತಾರೆ ಅಲ್ಲಿ ಕೂತ್ಕೊಂಡು ಎಣ್ಣೆ ಬಾರಲ್ಲಿ ಹಿಂದೆ. ಜಾಯಿಂಟ್ ಕಮಿಷನ್ ಕೊಬ್ಬರಿ ಅಲ್ಲ ಇದಿದ್ರೆ ಹೇಳಿ. ತಪ್ಪಿನ ಬಗ್ಗೆ ಎಲ್ಲ ಆತ್ಮಸಾಕ್ಷಿನೂ ಬೇಕಾಗುತ್ತೆ. ಮಾತಾಡ್ತಿರ್ತಾನಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ಸೂಸೈಡ್ ಮಾಡ್ಕೊಳ್ಳೋ ಅಲ್ಲ, ನಿಮ್ದೇನ ಕೇಸ್ ಗೊತ್ತಲ್ಲ ನನಗೆ. ನಾನ್ ಹೇಳಿದ್ದು ಅವ್ರ ಆಡಿಯೋಗಳನ್ನ ಹೇಳಿದ್ದು. ನಿಮ್ ಕೇಸ್ ಅಂತರಾಗಿದ್ರೆ ಪ್ರತಿಪಕ್ಷ ನಾಯಕರು ಮಾತಾಡುವಾಗ ಎದ್ದು ಮಾತಾಡ್ಬೇಡ್ರಿ. ಆಯ್ತು, ಮಾತಾಡೋಣ.